ಆಳಂದ ತಾಲೂಕಿ ಮಾದನಿಪ್ಪರಿಗೆನಲ್ಲಿ ನಡೆದಿದ್ದ ಘಟನೆಗಳಿದು 10 ಮುಣಿ 6 ಗಂಟೆಗೆ ನಮ್ಮ ತಮ್ಮ ಮೆರವಣಿಗೆ ಸಂಗಟ ಮಠಕ್ಕೆ ಹೋಗಿದ್ದಾನ್ರಿ. ಮಠಕ್ಕೆ ಹೋದವನಿಗೆ 10 ಗಂಟೆ ತನಕ ಪ್ರವಚನ ನಡೆದವ್ರಿ. ಪ್ರವಚನ ನಡೆದ ಬಳಕ ಇವ್ರೇನು ಮಾಡ್ಯಾರ, ಯಪ್ಪ ಊಟ ಏನು ಮಾಡಿರಿ, ಅಡುಗೆ ಆಗ್ಯದಿಲ್ಲ ಮನ್ಯಾಗ. ಹ್ಞೂ ಅಪ್ಪ ಆಗ್ಯದಾಯ್ತಪ್ಪ, ಈಗ ಹೊಂಟಿನ ಅಂತೇಳಿ ಆಯ್ತು ಫೋನ್ ಕಟ್ ಮಾಡ್ದನ್ರಿ. ಆಯ್ತು ಕಟ್ ಮಾಡ್ದವನ ಹಂಗೆ ಅವ ಸಂಗಟ ಚಿದಾನಂತ ಅನ್ನೋರಿ, ಮನೆಗೆಲ್ಲಿ ಹೋಗ್ತಿ, ಇಲ್ಲೇ ಊಟ ಮಾಡಮ್ ತಗೋ, ಊಟ ಮಾಡಿ ನಿನ್ಗೆ ಒಯ್ದು ಬಿಟ್ಟು ಬರ್ತೀನತಿ ಅಂದನತ್ರಿ. ಅಂದನವ ಹಂಗೆ ಕರ್ಕೊಂಡು ಹೋಗಿ ಹಂಗೆ ಅವ್ನಿ ಅಲ್ಲೇ 2 ಗಂಟೆ ತನಕ ತಿರುಗಾಡಿಸಿ ಅಕ್ರದಾನ ಆದ ಬಳಕ ಆ ಕಡೆ ತೊಗೊಂಡು ಹೋಗಿ ಚೋಡಂಗುಡಿ ಬಲ್ಲಿ ಒಯ್ದು ಬಿಟ್ಟಾನ. ಗಾಡಿ ಮತ್ತು ಬಸ್ ಸ್ಟ್ಯಾಂಡ್ದಾಗ ಹಚ್ಚ ನಿಮ್ಮ ತಮ್ಮ ನಾ ಇಲ್ಲೇ ಬಿಟ್ಟಿನಂತ ಹೇಳೇನತ್ರಿ. ಹೇಳ್ದ ಬಳಕ ನಮ್ಮ ಅಂದನು ನಾ ಇಲ್ಲಿ ತಾನೇ ತಂದು ಬಿಟ್ಟೀನಿ, ಅವ ಎಕಡೆ ಹೋಗ್ಯಾನೋ ಮುಂದೆ ನನಗೆ ಗೊತ್ತಿಲ್ಲತಿ ಅಂದನು. ಮತ್ತು ಅಕ್ರತನ ಮಠದಾಗಿದ್ದು ಅಕ್ರತನ ತಂದು ಒಟ್ಟು ಮಂದಿ ಕೂಡ ಅವ್ನಿಗೆ ಹೊಡೆಯೋದು ಮನಾರ 10-20 ಮಂದಿ ಹೊಡೆದಾರೆ. ಅವ್ನಿಗೆ ಮನೆ ಮುಂದೆ ಹೊಡೆದಿಲ್ರಿ. ಅವ್ನಿಗೆ ಒಟ್ಟ ಹೊಲ್ದಾಗ ಹಾಕಿ ಹೊಡೆದು ಮನೆ ಮುಂದೆ ಹೊತ್ತೊಣಗಿ ಮಾರಿ ತಂದವ್ ಕಟ್ಯಾರಿ. ನಮ್ಮ ತಾಲೂಕಿನ ಮಾದನಿಪ್ಪರ್ಗ ಗ್ರಾಮದ ಕಾಜಪ್ಪ ದುರ್ಗಪ್ಪ ನಿಂಬಾಳ್ಕರ್ ಎನ್ನುವರ ಕೊಲೆಯಾಗಿದೆ. ಈ ಒಂದು ಕೊಲೆಯ ಜೊತೆಗೆ ಸೃಷ್ಟಿ ಅಂತಕ್ಕಂಥ ಮಹಿಳೆಯು ಕೂಡ ಆಗಿದೆ. ಈ ಕೊಲೆಗೆ ಸಂಚು ರೂಪಿಸಿದಂಥ ಆರೋಪಿಗಳು ಸಾಕಷ್ಟು ಜನರಿದ್ದಾರೆ. ಮಾದನಿಪ್ಪರ್ಗ ಪೊಲೀಸ್ ಠಾಣೆಯಲ್ಲಿ ಶ್ರೀಮಂತ್ ಎನ್ನುವ ಏಕೈಕ ಆರೋಪಿಯನ್ನಾಗಿಸಿ ಆತನಿಗೆ ದಸ್ತಗಿರಿ ಮಾಡಿ ಒಬ್ಬನಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ PSI ಸವಿತಾ ಮೇಡಮ್ ಅವರು ಮಾಡಿದ್ದಾರೆ. ಅಲ್ಲಿ ಘಟನೆ 1ನೇ ತಾರೀಕು ರಾತ್ರಿ ನಡೆದಿದೆ. ಒಂದು ದುಷ್ಟಕೂಟ ಗುಂಪು ರಚನೆ ಮಾಡಿಕೊಂಡು ಆತನನ್ನು ಒಂದು ಹೊಲಕ್ಕೆ ತೆಗೆದುಕೊಂಡು ಹೋಗಿ ಅನೇಕ ಆಯುಧಗಳಿಂದ ಆತನ ಕೊಲೆ ಮಾಡಿ ಶ್ರೀಮಂತನ ಮನೆಗೆ ತಂದು ಹಾಕಿ ಆ ಶ್ರೀಮಂತನಿಗೂ ಕೂಡ ಫೋನ್ ಮುಖಾಂತರ ಕರೆಸಿ, ನಿನ್ನ ಹೆಂಡತಿ ಸೃಷ್ಟಿ ಕಾಜಪ್ಪನ ಜೊತೆಲಿದ್ದಾಳ, ಹಿಜಡೆ ಇದ್ದಿದ್ದೀನಿ ನೀನು, ಅವನಿಗೆ ಕೊಲೆ ಮಾಡಂತೇಳಿ ಅವನಿಗೆ ಪ್ರಚೋದನೆ ಮಾಡಿ ಏನಪ್ಪ ಅಂದರೆ ತನ್ನ ಹೆಂಡತಿಗೆ ಸೃಷ್ಟಿಗೆ ಕೊಲೆ ಮಾಡಿದ್ದಾರೆ. ಈ ಎರಡೂ ಪ್ರಕರಣಗಳನ್ನು ಮಾಧ್ಯಮದವರು ಮತ್ತು ಪತ್ರಿಕೆಯವರು ಅನೈತಿಕ ಸಂಬಂಧ ಇದೆ, ಆ ಕಾರಣಕ್ಕಾಗಿ ಕೊಲೆಯಾಗಿದೆ ಅಂತೇಳಿ ಸೃಷ್ಟಿ ಮಾಡಿ ಎಲ್ಲ ಪತ್ರಿಕೆಗಳಲ್ಲೂ ಮತ್ತು ಮೀಡಿಯಾಗಳಲ್ಲಿ ಬಂದಿದೆ. ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳದೆ ಇವತ್ತು DYSP ಆಳಂದವರು ತನಿಖೆ ಮಾಡಬೇಕಾಗಿತ್ತು. ಆ ತನಿಖೆ ಮಾಡ್ತಕ್ಕಂಥ DSP ಗೋಪಿ ಅವರು ಹಾಸನ ಜಿಲ್ಲೆ ಅರಸೀಕೆರೆಗೆ ವರ್ಗಾವಣೆಗೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಣ್ಣ DYSP ಅವರು ಹೀರಾ ಅಂತಕ್ಕಂಥವ್ರು ಅಲ್ಲಿ DSP ಆಗಿ ಬರೀ ಚಾರ್ಜಲ್ಲಿದ್ದಾರೆ. ಅವ್ರಿಗೆ ನಾವು ವಿಚಾರಿಸಿದರೆ ನಾನು ತನಿಖಾಧಿಕಾರಿ ಅಲ್ಲ ಅಂತಕ್ಕಂಥ ಆರಿಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಸೊ ಹೀಗಾಗಿ ಬಡವರ ಒಂದು ಜೀವಕ್ಕೆ ಸರ್ಕಾರದಲ್ಲಿ ಬೆಲೆ ಇಲ್ಲದೆ ಇರ್ತಕ್ಕಂಥದ್ದಾಗಿದೆ. ಈಗ ಸದ್ಯಕ್ಕೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಕುಟುಂಬಕ್ಕೆ. ಮುಂದೆ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಅವರಿಗೆ ಕುಟುಂಬದಲ್ಲಿ ಒಬ್ಬರಿಗೆ ಅನುಕಂಪದ ಉದ್ಯೋಗನೂ ಕೊಡಬೇಕು. ಅದರ ಜೊತೆಯಲ್ಲಿ ಯಾರು ನಿರಪರಾಧಿಗಳಿದ್ದಾರೆ, ಯಾರು ಕಾಜಪ್ಪನನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಒಬ್ಬನೇ ಆರೋಪಿ ಒಬ್ಬ ವ್ಯಕ್ತಿ ಕಾಜಪ್ಪನಿಗೂ ಮತ್ತು ಸೃಷ್ಟಿಗೂ ಕೊಲೆ ಮಾಡ್ತಕ್ಕಂಥದ್ದು ಅಸಾಧ್ಯವಾದ ಮಾತು. ಆ ರೀತಿ ವಸ್ತುಗಳು ಬೇಕು, ಒಬ್ಬನೇ ಕೊಲೆ ಮಾಡ್ಬೋದು, ಇಲ್ಲಂತಿಲ್ಲ. ಆದರೆ ಕಾಜಪ್ಪನನ್ನು ಯಾವುದೋ ಒಂದು ಹೊಲದಲ್ಲಿ ಕೊಲೆ ಮಾಡಿ ಇಲ್ಲಿ ಮನೆ ಮುಂದೆ ತಂದಾಕಿ ಸೃಷ್ಟಿಗಂಡ ಶ್ರೀಮಂತನಿಗೆ ಪ್ರಚೋದನೆ ಮಾಡಿ ಅವನಿಂದ ಕೊಲೆ ಮಾಡಿಸಿದರು. ಇದನ್ನೆಲ್ಲ ಸರಿಯಾದ ತನಿಖೆ ಮಾಡಿದರೆ ಯಾರ್ಯಾರು ಕಲ್ಪಿಸಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಆದರೆ ಮಾದನಿಪ್ಪರ್ಗ PSI ಅವರು DSP ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ರೈಟ್ರನ್ನ ಯಾದವ್ ಅಂತಕ್ಕಂಥವ್ರನ್ನ ಮಾದನಿಪ್ಪರ್ಗ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಬರ್ಕೊಂಡು ಏನೋ ಬರದೆ ಇರ್ತಕ್ಕಂಥ ಒಬ್ಬ ದುರ್ಗಪ್ಪ ಅಂದರೆ ಮೃತ ಕಾಜಪ್ಪನ ತಂದೆ ದುರ್ಗಪ್ಪ ರಾಮಚಂದ್ರ ನಿಂಬಾಳ್ಕರ್ ಅನ್ನೋರ ಬೊಟ್ಟು ಹೊತ್ಸ್ಕೊಂಡು ಏನು ಸುಳ್ಳು ಬರ್ಕೊಂಡಿದ್ದಾರೆ ಅದು ಅವರಿಗೆ ಗೊತ್ತು. ಯಾರೋ ಬೆಳಗಿನ ಜಾವ 4 ಗಂಟೆಗೆ ನಾವು ನೋಡಿದ್ದೀವಿ ಅಂಥೇಳಿ ಮನೆಗೆ 7 ಗಂಟೆಗೆ ಬಂದು ಹೇಳಿದಾನಂತ ಇವ್ರು ಹೇಳ್ತಾರೆ. 4 ಗಂಟೆಗೆ ಹೋಗಿ ಸೈಕಲ್ ಮೇಲೆ ಹೋಗಿ ಅವರು ದುರ್ಗಪ್ಪಗೆ ಹೇಳಿದಾರಂತ ಹೇಳ್ತಾರೆ. ಇವೆಲ್ಲ ಕನ್ಫ್ಯೂಷನ್ ಇದೆ.
ಈ ಒಂದು ಪ್ರಕರಣದಲ್ಲಿ ಆರೋಪಿತರು ಸಾಕ್ಷಿದಾರರು ಏನು ಸೃಷ್ಟಿ ಸತ್ತಿದ್ದಾಳೆ, ಆಕಿನೇ ಮುಖ್ಯ ಪ್ರತ್ಯಕ್ಷದರ್ಶಿ. ಅವಳಿಗೆ ಒತ್ತಾಯ ಮಾಡ್ತಾರೆ, ನೀನೇ ಹೊಡೆದು ಸಾಯಿಸಿನಿ ಅಂತ ಹೇಳು ಅಂತೇಳಿ. ಇಲ್ಲ, ನಮ್ಮನೆ ಮುಂದೆ ಯಾಕೆ ಹೆಣ ತಂದಾಕಿರಿ, ನನ್ನ ಗಂಡನೂ ಇಲ್ಲ, ನಮ್ಮ ಅತ್ತಿ ಮಾದವರು ನಮ್ಮ ಮನೆ ಮುಂದಿಲ್ಲ, ನಮ್ಮನೆ ಮುಂದೆ ಯಾಕೆ ಹೆಣ ತಂದಾಕಿರಿ ಅಂತೇಳಿ ಕ್ವಶನ್ ಮಾಡ್ತಾಳೆ. ಇಲ್ಲ, ಇದ್ರ ಬಗ್ಗೆ ನಾವು ಪೊಲೀಸರಿಗೆ ಹೇಳ್ಬೇಕಾಗ್ತದ ಹಾಗೆ ಹೀಗೆ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಳಗಾಕ್ಸಂಗೆ ಕಾಣ್ತಾಳಂತೇಳಿ ಫೋನ್ ಮಾಡಿ ಅವನಿಗೆ ಶ್ರೀಮಂತ ಕರೆಸಿ ಹಿಂಗೆಲ್ಲ ಅನೈತಿಕ ಸಂಬಂಧ ಸೃಷ್ಟಿ ಮಾಡಿ ಏನಪ್ಪ ಅಂದ್ರೆ ಸೃಷ್ಟಿನೇ ಏನಪ್ಪ ಅಂತಂದರೆ ಕೊಲೆ ಮಾಡ್ತಾರೆ. ಇದು ಎಲ್ಲ ಕಟ್ಟುಕತೆ ಇದೆ. ಅದಕ್ಕಾಗಿ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕಂತಂದರೆ ಕಾಜಪ್ಪನ ಮೊಬೈಲ್ ಏನಿದೆ ಅದು ಪೊಲೀಸರು ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡಿದಂಥ ಮೊಬೈಲ್ನಲ್ಲಿ CDR ಕಲೆಕ್ಟ್ ಮಾಡ್ಕೋಬೇಕು ಮತ್ತು ನಾಗಪ್ಪನ CDRನೂ ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಚಿದಾನಂದನ ಫೋನ್ ಕೂಡ ಕಲೆಕ್ಟ್ ಮಾಡಿಕೊಂಡು ಸರಿಯಾದ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಒಂದು ವಾರದೊಳಗಾಗಿ ತನಿಖೆ ಅಧಿಕಾರಿಯನ್ನು ನೇಮಕ ಮಾಡಿ ಕಲ್ಪ್ರಿಟ್ಸ್ಗಳಿಗೆ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಒಂದು ವಾರದೊಳಗಾಗಿ ಇವು ಯಾವುದೇ ಘಟನೆಗಳನ್ನು ಪೊಲೀಸರು ಕೈಗೊಳ್ಳದೇ ಇದ್ದಲ್ಲಿ ನಾವು IGP ಕಚೇರಿ ಎದುರುಗಡೆ ಏನು ಮೃತ ಕುಟುಂಬದ ಸದಸ್ಯರು ಮತ್ತು ಆ ಸಮುದಾಯದ ಮುಖಂಡರು ಜನತೆಯೊಂದಿಗೆ ನಾವು IGP ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಇದು ಮುಖ್ಯ ಕಾರಣ ಅಂತಂದರೆ ನಾಗಪ್ಪ. ಈ ನಾಗಪ್ಪ ಈತ ಆನ್ಲೈನ್ ಅರ್ಜಿ ಹಾಕ್ಲಿಕ್ಕೆ ಕಾಜಪ್ಪನ ಬೆಲೆ ಹೊತ್ತಿದನು. ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಹೋದಾಗ ಕೆಲವೊಂದು ಅರ್ಜಿಗಳು ಸ್ವೀಕೃತ ಆಯ್ತು. ಈತ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಅಲ್ಲಿ ಆನ್ಲೈನ್ ಆಪರೇಟರ್ ಆಗಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದನು. ಅವನಿಗೆ ನೌಕರಿನೂ ಬಂದಿತ್ತು. ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅದು. ಅವನಿಗೆ ನೌಕರಿನೂ ಬಂದಿತ್ತು, ಜಾಯಿನ್ ಆಗೋನಿದ್ದನು. ಜೊತೆಗೆ ಒಂದು ಕಂಪ್ಯೂಟರ್ ಇಟ್ಕೊಂಡು ಮನೆಗೆ ಹೋಗಿ ಆನ್ಲೈನಲ್ಲೇ ಅರ್ಜಿ ಹಾಕ್ತಿದ್ದನು. ಅಲ್ಲಿ ಆನ್ಲೈನ್ ಸೆಂಟರ್ಗಳು ಇಲ್ಲ ಜಾಸ್ತಿ. ಸೊ ಈತ ಮನೆಗೆ ಹೋಗಿ ಹಾಕಿದಾಗ ಈ ಕೆಲವೊಂದು ಡಾಕ್ಯುಮೆಂಟ್ ಸರಿ ಇದ್ದರೆ ಇದು ಸ್ವೀಕೃತಿ ಆಗ್ತವೆ, ಇಲ್ಲಾಂದ್ರೆ ರಿಜೆಕ್ಟ್ ಆಗ್ತಾವೆ. ನಾಗಪ್ಪ ಅಂತಕ್ಕಂಥ ಎಲ್ಲರೂ ಸ್ವೀಕಾರ ಆಗ್ಯಾವ, ನನಗೆ ಯಾಕಾಗಿಲ್ಲ, ನಂದೇ ರಿಜೆಕ್ಟ್ ಆಯ್ತು ಅಂತೇಳಿ ಅದು ಒಂದೇ ಮನಸ್ಸಿನಾಗ ಇಟ್ಟುಕೊಂಡು ಅವೊಂದು ಟೀಮ್ ಕಟ್ಕೊಂಡು ಕುಡಿದು ತಿಂದು ಕೊಲೆಗೆ ಪ್ರಯತ್ನ ಮಾಡಿ ಮತ್ತು ಬೇರೆ ಕಡೆ ಹೋಗಿ ಬಸವ ಕಲ್ಯಾಣ ಕಡೆ ಲಗ್ನ